ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಮದುವೆ ಅನ್ನೋದು ಕೇವಲ ಒಂದು ಜನ್ಮದ ಸಂಬಂಧ ಅಲ್ಲ, 7 ಜನ್ಮದ ಅನುಬಂಧ ಅನ್ನುವಂತಹ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಅಂದು ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಗಂಡ ಹೆಂಡತಿಯ ಜಗಳ ಕೋರ್ಟ್ ಕಚೇರಿಯ ವಿಚ್ಛೇದನದತ್ತ ತಲುಪ್ತಾ ಇದೆ. ಹಾಗಾದ್ರೆ ಅಲ್ಪ ಸಮಯದಲ್ಲಿ ಸತಿಪತಿ ವಿಚ್ಛೇದನಕ್ಕೆ ಕಾರಣ ಏನು? ಲೌಕಿಕ ಅಲೌಕಿಕ ಆರಂಭ ಮತ್ತು ಅಂತ್ಯಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ? ಇದಕ್ಕೆ ಪರಿಹಾರ ಏನು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ಓಂ ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿಂ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಓಂ ಗುಂ ಗುರುಭ್ಯೋ ನಮಃ, ಗಂ ಗಣಪತಯೇ ನಮಃ, ದುಂ ದುರ್ಗಾಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶಕ್ಕೋಸ್ಕರವಾಗಿ ತಮ್ಮದೇ ಆದಂತಹ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರೇ ಉತ್ತರಾಯಣೇ ವಸಂತ ಋತುವಿನ ವೈಶಾಖ ಮಾಸ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಇರತಕ್ಕಂಥದ್ದು, ಮಂಗಳವಾರ ವಿಶೇಷವಾಗಿ ಉತ್ತರ ನಕ್ಷತ್ರ ಇರ್ತಕ್ಕಂಥದ್ದು. ಏನಪ್ಪ ಅಂದರೆ ಮಂಗಳವಾರ, ಉತ್ತರ ನಕ್ಷತ್ರ, ದ್ವಾದಶಿ ತಿಥಿ ಈ ಮೂರನ್ನು ಸೇರಿದಾಗ ತ್ರಿಶಕ್ತಿ ಯೋಗ ಅಂತೇಳಿ ನಾವು ಕರಿತೀವಿ. ಯೋಗಗಳಲ್ಲಿ ಸಾಕಷ್ಟು ಯೋಗಗಳಿದೆ. ಇಂತಹ ಒಂದು ಅದ್ಭುತವಾದದ್ದು ಯೋಗಗಳು ಕೆಲವೊಂದು ಸಮಯಗಳಲ್ಲಿ ಈ ಯೋಗಗಳೇ ನಮಗೆ ವರದಾನವಾಗ್ತಕ್ಕಂಥ ಎಷ್ಟೋ ಉದಾಹರಣೆಗಳಿರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನಪ್ಪ ಅಂದರೆ ತ್ರಿಶಕ್ತಿ ಅಂದರೆ ದ್ವಾದಶಿಗೆ ಮಹಾವಿಷ್ಣು ಕಾರಕನಾದರೆ ಇವತ್ತಿನ ನಕ್ಷತ್ರಕ್ಕೆ ಸಾಕ್ಷಾತ್ ಸೂರ್ಯನು ಕಾರಕನಾಗ್ತಾನೆ, ದಿನಕ್ಕೆ ಕುಜನು ಕಾರಕನಾಗ್ತಾನೆ. ಹಾಗಾಗಿ ಮೋಕ್ಷ ಕಾಣಬೇಕು ಅಂತಕ್ಕಂಥದ್ದು. ಏನು ಮೋಕ್ಷ? ಕೋರ್ಟು ಕಚೇರಿ ವ್ಯಾಜ್ಯಾದಿಗಳಿಗೆ ಮೋಕ್ಷ, ಜೊತೆಗೆ ಸಾಲಬಾಧೆಯಿಂದ ನಿವೃತ್ತಿ. ಇನ್ನು ಪತಿಪತ್ನಿಯರ ಮಧ್ಯದಲ್ಲಿ ಇಷ್ಟು ದಿನಗಳಿಂದ ಕಲಹಗಳಿರ್ತಕ್ಕಂಥದ್ದು ಅಥವಾ ಪಾಲುದಾರಕ ವ್ಯವಹಾರಾದಿಗಳಲ್ಲಿ ಏನೋ ಒಡಂಬಡಿಕೆ ಇಲ್ಲ, ಅನ್ಯೋನ್ಯತೆ ಇಲ್ಲ, ಇರದೇ ಇರತಕ್ಕಂಥದ್ದು, ಇದೆಲ್ಲ ಕೂಡ ನಿಮ್ಮನ್ನು ಒಟ್ಟಾರೆಯಾಗಿ ಬಂಧನಯುಕ್ತವಾಗಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಪವರ್ಫುಲ್ ದಿನದಲ್ಲಿ ವಿಶೇಷವಾಗಿ ಯಾರನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಕೋರ್ಟ್ ಕಚೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ವಿಶೇಷವಾಗಿ ಎಷ್ಟೋ ದಿನಗಳಿಂದ ಕೋರ್ಟಿಗೆ ದಾವಿಯನ್ನು ಹೂಡಬೇಕು ಅಂದ್ಕೊಂಡಿರ್ತಾರೆ. ಅದು ನಾಳೆ ಮಾಡೋಣ, ನಾಳೆದು, ಅಥವಾ ಇನ್ನೊಬ್ಬರು ಯಾರೋ ಅದರಲ್ಲಿ ಮಧ್ಯದಲ್ಲಿ ಬಂದು ಅಡಚಣೆಗಳಾಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಈ ವಿಶೇಷವಾದಂಥ ತ್ರಿಶಕ್ತಿ ಯೋಗದ ದಿವಸ ಕೋರ್ಟ್ ಕಚೇರಿಗಳಲ್ಲಿ ಮುಖ್ಯವಾಗಿ ನ್ಯಾಯಸಮ್ಮತವಾದಂಥ ವಿಚಾರಾದಿಗಳಲ್ಲಿ ಗೆಲ್ಲಬೇಕು ಅಂತಿದ್ದಾದಾಗ ಖಂಡಿತ ಇವತ್ತಿನ ದಿವಸ ನೀವು ಫೈಲ್ ಮಾಡಿದ್ದೆ ಆದರೆ ನ್ಯಾಯ ಖಂಡಿತ ಶತಸಿದ್ಧವಾಗಿ ನಿಮ್ಮ ಪರವಾಗಿ ಬರತಕ್ಕಂಥದ್ದಾಗುತ್ತೆ. ಇನ್ನು ಸಾಲಕ್ಕೆ ಬರೋಣ. ಸಾಲದ ಸಮಸ್ಯೆಯಿಂದ ಶೂಲೆ ಅಂತಕ್ಕಂಥದ್ದು, ಸಾಲ ಅಂದರೆ ಒಂದು ಯಾವ ವಿಚಾರದಲ್ಲೂ ಕೂಡ ನೀವು ಸರಾಗವಾಗಿ ನಡೀಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸ್ಥಿತಿಗೆ ತಲುಪಿರ್ತಕ್ಕಂಥವ್ರು ಇರ್ತೀರ. ಹಾಗಾಗಿ ಇವತ್ತು ಏನು ಮಾಡಬೇಕಪ್ಪ ಅಂದರೆ ಏನು ಮಾಡಬೇಡಿ, ಆಂಜನೇಯನನ್ನು, ಯಾಕೆಂದರೆ ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು ಅಂತೇಳಿ ಈ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯ ಮಾಡುವಂತಹ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಆ ತ್ರಿಶಕ್ತಿ ಸ್ವರೂಪನಾಗಿರ್ತಕ್ಕಂಥ ರುದ್ರಾಂಶ ಸಂಭೂತನಾಗಿರ್ತಕ್ಕಂಥ ಆಂಜನೇಯನಿಗೆ. ಅವನನ್ನು ಅನನ್ಯವಾಗಿ ಇವತ್ತಿನ ದಿವಸ 18 ಪ್ರದಕ್ಷಿಣೆ ಮಾಡಿ 3 ದೀಪವನ್ನು ಹಿಡಿ ಆಂಜನೇಯನ ಮುಂದೆ. ವಿಶೇಷವಾಗಿ ತುಳಸಿ ಅರ್ಚನೆ ಮಾಡಿಸಿ ಈ ಮಂತ್ರನ ಬರೆದಿಟ್ಕೊಳ್ಳಿ. ಇವತ್ತಿನಿಂದ ಪ್ರಾರಂಭ ಮಾಡಿ ನೀವು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಖಂಡಿತ 48 ದಿನಗಳಲ್ಲಿ ನಿಮಗೆ ಅದರದೇ ಆದಂಥ ಒಂದು ಪರಿಷ್ಕಾರ ಮತ್ತು ಪ್ರತಿಫಲ ಸಿಗ್ತಕ್ಕಂಥದ್ದಾಗುತ್ತೆ. ಏನಪ್ಪ ಅಂದರೆ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹೂಂ ಪಟ್ ಸ್ವಾಹ. ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹೂಂ ಪಟ್ ಸ್ವಾಹ. ಈ ಮಂತ್ರನ ಪ್ರತಿನಿತ್ಯವೂ ಕೂಡ 108 ಬಾರಿ ಜಪಿಸಿ ಆಂಜನೇಯನಿಗೆ ಕಲ್ಲು ಸಕ್ಕರೆ ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ದೀಪವನ್ನು ಹಚ್ಚಿಡಿ. ಪ್ರತಿ ಮಂಗಳವಾರ ಆಂಜನೇಯನ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ.
18 ಪ್ರದಕ್ಷಿಣೆ 3 ದೀಪ ಹಚ್ಚಿಟ್ಟು ಅನನ್ಯವಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡೋದ್ರಿಂದ ಕೋರ್ಟು ಕಚೇರಿ ವಿಚಾರ, ಸಾಲದ ವಿಚಾರ, ಅನ್ಯೋನ್ಯತೆ ವಿಚಾರ, ಪತಿಪತ್ನಿಯರ ಮಧ್ಯದಲ್ಲಿರ್ತಕ್ಕಂಥ ವಿರಸಗಳು, ಜಗಳಗಳು, ಇದೆಲ್ಲ ಕೂಡ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಯಾವುದೋ ಫ್ಯಾಕ್ಟ್ರಿ ಮಾಡಿರ್ತಾರೆ ಸಣ್ಣ ಪುಟ್ಟದಾಗಿರ್ತಕ್ಕಂಥ, ಅಲ್ಲಿ ಕೆಲಸಗಾರರೇ ನಿಲ್ಲದೇ ಇರತಕ್ಕಂಥವ್ರು ಆಗಿರ್ತಾರೆ. ಅಂಥವ್ರು ಕೂಡ ಈ ರೆಮಿಡಿ ಮಾಡೋದ್ರಿಂದ, ಈ ಪರಿಷ್ಕಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಸರಿ ಗುರೂಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಹಿಂದೆಲ್ಲ 100 ಕಾಲ ಬದುಕುವಂತಹ ಜೋಡಿ ಇದು ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ರು, ಹರಿಸ್ತಾ ಇದ್ರು. ಆದರೆ ಆ ಒಂದು ದಂಪತಿಗಳು ಕೂಡ ಅದೇ ರೀತಿಯಾಗಿ ಇರ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಲ ಬದಲಾದಂತೆ ಅಲ್ಪ ಸಮಯದಲ್ಲಿ ಸತಿಪತಿ ವಿಚ್ಛೇದನಕ್ಕೆ ಒಳಗಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಈ ಕುರಿತು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ದಿನೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ದಿನೇಶ್. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ ಮೇಡಮ್. ಪಪ್ಪ ಹೋಗ್ಲಿ ಮತ್ತೆ ಆಬುವಾಡಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಓಕೆ, 1 ರಿಂದ 30 ನಂಬರ್ನ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 7 ಮೇಡಮ್ ಅವರೇ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿದೆ? ಮೇಡಮ್ ಅವರೇ, ನಮ್ಗೆ ಯಾಕೋ ಮದುವೆ ಸೆಟ್ ಆಯ್ತಲ್ಲ ಗುರುಗಳೇ. ಏನಪ್ಪ ಅಂದರೆ, ನೀವೇನು ಮಾಡ್ಬೋದು ಅಂದರೆ, ನಾನು ಇತ್ತೀಚೆಗೆ ಮದುವೆ ಸಂಬಂಧಿತವಾದಂಥ 2 ಪರಿಷ್ಕಾರಗಳನ್ನು ತಿಳಿಸಿದ್ದೇನೆ. ಆದರೂ ಕೂಡ ಇವಾಗ ನಾನು ಮತ್ತೆ ನಿಮಗೆ ವೈಯಕ್ತಿಕವಾಗಿ ತಿಳಿಸ್ತಾ ಇದ್ದೀನಿ. ನೀವು ಸಂಖ್ಯೆ ಸೂಚನೆ ಮಾಡಿರತಕ್ಕಂಥ ಸಂಖ್ಯೆ ಆಧಾರದಲ್ಲಿ 48 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಗಣಪತಿ ಸನ್ನಿಧಾನಕ್ಕೆ ದೂರ್ವಾರ್ಚನೆಯನ್ನು ಕೊಟ್ಟು ಅರ್ಚನೆ ಮಾಡಿಸಿ. 48 ದಿನಗಳ ಕಾಲ ಇವತ್ತಿನಿಂದನೇ ಪ್ರಾರಂಭ ಮಾಡಿ. ಯಾವ ಕಾರ್ಯಕ್ಕೆ ವಿಳಂಬ ಆಗ್ತಾ ಇದೆಯೋ ಆ ಕಾರ್ಯವನ್ನು ಈ ಒಂದು ತ್ರಿಶಕ್ತಿ ಯೋಗದಲ್ಲಿ ಪ್ರಾರಂಭಿಸಿದಾಗ ಇವತ್ತಿನಿಂದಾನೇ ದೂರ ಅಂದರೆ ಗರಿಕೆಯನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಈ 3 ತಿಂಗಳ ಒಳಗಡೆ ನೀವು ಕುಂಭಕೋಣಮಲ್ಲಿರ್ತಕ್ಕಂತಹ ಕಲ್ಯಾಣ ಸುಂದರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಒಮ್ಮೆ ಹೋಗಿ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ನವೆಂಬರ್ ಅಷ್ಟೊತ್ತಿಗೆ ಮದುವೆ ಆಗುವ ಎಲ್ಲ ಯೋಗ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ದಿನೇಶ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಸತಿಪತಿ ವಿಚ್ಛೇದನದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ, ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಇವತ್ತಿನ ದಿವಸ ನರಸಿಂಹದೇವರ ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಎಲ್ಲ ಸಂಕಟಾದಿಗಳು ಕೂಡ ದೂರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನರಸಿಂಹನ ಪ್ರಾರ್ಥನೆ ಮಾಡಿ ನನ್ನೊಟ್ಟಿಗೆ ಓಂ ನಮೋ ಭಗವತೆ ನರಸಿಂಹಾಯ ನಮಃ ಅಂತೇಳಿ ಮಂತ್ರೋಚ್ಚಾರವನ್ನು ಮಾಡೋದ್ರಿಂದ ನಿಮ್ಮೆಲ್ಲರ ಉಪದೇಶ ಅನುಸಾರವಾಗಿ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಸಿಗ್ತಕ್ಕಂಥದ್ದಾಗಿರುತ್ತೆ. ಗ್ರಹಗಳ ಪ್ರಾರ್ಥನೆ, ನರಸಿಂಹದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಯೋಗ ತರತಕ್ಕಂಥದ್ದಾಗಿರುತ್ತೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ನಮೋ ನರಸಿಂಹಾಯ ಹಿರಣ್ಯಕಶ್ಯಪ ವಕ್ಷಸ್ಥಲ ವಿಧಾರಣಾಯ ತ್ರಿಭುವನ ವ್ಯಾಪಕಾಯ ಭೂತಪ್ರೇತ ಪಿಶಾಚ ಶಾಕಿನಿ ಡಾಕಿನಿ ಕೇಲನೋನ್ಮೂಲನಾಯ ಸ್ತಂಭೋದ್ಭವ ಸಮಸ್ತ ದೋಷಾನ್ ಅನಹನ ಸರಸರ ಚಲಚಲ ಕಂಬ ಮತ ಮತ ಓಂ ಟಹ ಮಹಾರುದ್ರಜಪಿತಾಯ ಲಕ್ಷ್ಮೀ ನರಸಿಂಹಾಯ ನಮಃ. ವಜ್ರನಕಾಯ ವಿದ್ಮಹೇ ತೀಕ್ಷ್ಣದಗ್ಗುಷ್ಟ್ರಾಯ ಧೀಮಹೇ ತನ್ನೋ ನಾರಸಿಂಹ ಪ್ರಚೋದಯಾತೆ. ಓಂ ನೃಂ ನೃಂ ನೃಸಿಂಹಾಯ ನಮಃ. ಓಂ ನಮೋ ಭಗವತೆ ನಾರಸಿಂಹಾಯ ನಮಃ. ಸಮಸ್ತ ವೀಕ್ಷಕರಿಗೂ ಸನ್ಮಂಗಳವಾಗಲಿ. ಹಾಗೆ ಇವತ್ತಿನ ಗ್ರಹಸ್ಥಿತಿಗಳನ್ನು ನೋಡಿದಾಗಲೂ ಕೂಡ ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿ ಚಂದ್ರನಿರ್ತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಅದರಲ್ಲೂ ಕೂಡ ಮಿಥುನ ರಾಶಿಯಲ್ಲಿ ಗುರುವಿದ್ದರೆ, ಇನ್ನು ಸ್ವಕ್ಷೇತ್ರದಲ್ಲಿ ವೃಷಭದಲ್ಲಿ ಶುಕ್ರನಿರ್ತಕ್ಕಂಥದ್ದಾಗಿದೆ, ಮೇಷದಲ್ಲಿ ಉಚ್ಚಾಧಿಪತಿಯಾಗಿರ್ತಕ್ಕಂಥ ರವಿ ಸ್ಥಿತಿ, ಇನ್ನು ಮೀನರಾಶಿಗೆ ತಗೊಂಡಾಗ ವಿಶೇಷವಾಗಿ ಬುಧ ಮತ್ತು ಶನಿಯ ಸಂಯೋಜನೆ, ಕುಜನ ಸಂಯೋಜನೆ ಇರತಕ್ಕಂಥದ್ದು, ಕುಂಭರಾಶಿಯಲ್ಲಿ ರಾಹು ಇರತಕ್ಕಂಥದ್ದಾಗಿದೆ. ಇವತ್ತಿನ ರಾಶಿಫಲವನ್ನು ಮೇಷಾದಿ 12 ರಾಶಿಗಳಲ್ಲಿ ನೋಡಿದಾಗ ಮೇಷರಾಶಿಗೆ ಸ್ವಲ್ಪ ಅನಿರೀಕ್ಷಿತವಾಗಿರ್ತಕ್ಕಂಥ ಒತ್ತಡಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ಏನೋ ಹಿಂಬಡತಿ ಆಗ್ತಕ್ಕಂಥದ್ದು, ಹಿನ್ನೆಲೆ ಆಗ್ತಕ್ಕಂಥದ್ದು, ವಿಳಂಬ ಆಗ್ತಕ್ಕಂಥದ್ದು, ಈ ರೀತಿಯಾಗಿ ಸ್ವಲ್ಪ ಮನಸ್ಸಿನ ಮೇಲೆ ಆಘಾತ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಉತ್ತರ ನಕ್ಷತ್ರದಲ್ಲಿ ವಿಶೇಷವಾಗಿ ಚಂದ್ರನ ಸ್ಥಿತಿ ಇದ್ದಾಗ ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳಿಗೆ ಅಪೇಕ್ಷೆಯನ್ನು ಇಟ್ಕೊಂಡಿದ್ದಂಥವ್ರಿಗೆ ಅದರಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಅದರಲ್ಲೂ ಕೂಡ ಸ್ವಲ್ಪ ಧನಯೋಗ ಇರತಕ್ಕಂಥದ್ದು, ಧನವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ, ಸ್ಥಿರಾಸ್ತಿಗಳಿಂದ ಲಾಭ ಬರ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಓಂ ಹಂ ಹನುಮತೇ ನಮಃ ಅಂತೇಳಿ ಹನುಮಂತನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ
ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಂಧುಗಳ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸಜ್ಜನರೊಟ್ಟಿಗೆ ಕಾಲವನ್ನು ಬೇಯಿಸುವಂತಹ ಸುಯೋಗ ಇರತಕ್ಕಂಥದ್ದು, ಅಮ್ಮನವರ ಸನ್ನಿಧಾನಕ್ಕೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಯಾರು ನೀವು ನಿಮ್ಮನ್ನು ಅನನ್ಯವಾಗಿ ನಂಬಿರ್ತಾರೋ ಅವರೊಟ್ಟಿಗೆ ಏನಾದರೂ ಕೂಡ ಹೊಸದಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಾದಿಗಳನ್ನು ಪ್ರಾರಂಭಿಸುವಂತಹ ಮಾತನ್ನು ಮಾಡ್ತಕ್ಕಂಥ ಇವತ್ತಿನ ಸುಯೋಗದಲ್ಲಿ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡಿ ಗಂ ಗಣಪತಿಗೆ ನಮಃ ಅಂತೇಳಿ ಗಣಪತಿಯ ದರ್ಶನ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಮಾನಸಿಕ ಖಿನ್ನತೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹೂಡಿಕೆಗಳಲ್ಲಿ ಇವತ್ತಿನ ದಿವಸ ಜಾಗ್ರತೆ ವಹಿಸಿ. ಮಿಥುನ ರಾಶಿಯವರು ಇವತ್ತಿನ ದಿವಸ ರಾಜರ ದರ್ಶನ, ಮಂತ್ರಿಗಳ ದರ್ಶನ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲ. ವಿಶೇಷವಾಗಿ ಗುರುಗಳ ದರ್ಶನವನ್ನು ಮಾಡಿ ಇವತ್ತಿನ ದಿವಸ ವಿಶೇಷವಾಗಿ ಓಂ ಶರವಣ ಭವಾಯ ನಮಃ ಅಂತೇಳಿ ಸುಬ್ರಹ್ಮಣ್ಯನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ಕಾರ್ಯಾದಿಗಳಲ್ಲಿ ಸ್ವಲ್ಪ ಸತ್ಫಲತೆ ಕಂಡರೂ ಕೂಡ ವಿಳಂಬ ಆಗ್ತಕ್ಕಂಥ ಯೋಗ ಇರತಕ್ಕಂಥದ್ದಾಗಿದೆ. ಏನಂದರೆ ಇನ್ನೇನು ಅಂತ್ಯದಲ್ಲಿದೆ, ಕೆಲಸ ಆಗುತ್ತೆ, ಕೋರ್ಟ್ ಕಚೇರಿ ವಿಚಾರಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಜಡ್ಜ್ಮೆಂಟ್ ಬರುತ್ತೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಮುಂದೂಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಧನಹಾನಿ ಅಂತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ವಿನಾಕಾರಣ ಮಾನಸಿಕವಾದಂಥ ಒತ್ತಡ ನಿಮ್ಮನ್ನು ಬಾಧಿಸ್ಬೋದು. ಕಟಕ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯನ ದರ್ಶನ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಮದುವೆಯಾದ ಕೆಲವೇ ತಿಂಗಳಲ್ಲಿ ಸತಿಪತಿ ವಿಚ್ಛೇದನಕ್ಕೆ ಮುಂದಾಗ್ತಾ ಇದ್ದಾರೆ. ಅವರಲ್ಲೇ ಒಂದು ರೀತಿ ಮನಸ್ತಾಪಗಳು, ಗೊಂದಲಗಳು, ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳ್ತೀರಾ? ನಾವು ಲೌಕಿಕ ಕಾರಣಗಳನ್ನು ತಿಳ್ಕೊಳ್ಳೋಣ. ಜ್ಯೋತಿಷದಲ್ಲಿ ಸಾಕಷ್ಟು, ಯಾಕಂದರೆ ಎಷ್ಟು ಯೋಗಪ್ರದವಾದ ಗ್ರಹಗಳಿರ್ತಾವೋ ಅಷ್ಟೇ ಅವಯೋಗಪ್ರದವಾದ ಗ್ರಹಗಳು ಇರ್ತವೆ. ಬಹಳ ಮುಖ್ಯವಾಗಿ 12 ದ್ವಾದಶ ಭಾವಗಳಲ್ಲಿ ಒಂದಷ್ಟು ಲಗ್ನದಿಂದ ದ್ವಿತೀಯ ಭಾವ, ಸಪ್ತಮ ಭಾವ, ಅಷ್ಟಮ ಭಾವ, 12ನೇ ಭಾವ, 6ನೇ ಭಾವ ಮತ್ತು 8ನೇ ಭಾವ ಅಂತಕ್ಕಂಥದ್ದು ದುಸ್ಥಾನಗಳಂತ ಏನು ಕರಿತೀವೋ ಈ ಸ್ಥಾನಗಳಿಗೆ ಕುತ್ತು ಬಂದಾಗ ರಾಹುಚಂದ್ರ, ರಾಹು ಕುಜ ಈ ರೀತಿಯಾಗಿ ಸಪ್ತಮ ದೃಷ್ಟಿಗೆ ಬಂದಾಗ, ಕುಜರಾಹು ಬಂದಾಗ ಏನಾಗುತ್ತಪ್ಪ ಅಂದರೆ ನಾವು ನೋಡ್ತೀವಿ ಅಲ್ಲಿ ತನಕ ಸಾಕಷ್ಟು ದಿನ ಚಂದ್ರ ಕುಜರಾಹು ಸಂಯೋಜನೆ ಬಂದಾಗ ನಾವು ಇದನ್ನು ಲವ್ ಮ್ಯಾರೇಜ್ ಅಂತಲೇ ತಗೊಳ್ಳೋಣ. ತುಂಬ ಸುದೀರ್ಘವಾಗಿ ಇಷ್ಟಪಟ್ಟು ಮದುವೆ ಆಗ್ತಾರೆ. ಮದುವೆ ಆಗಿ 15 ದಿವಸಕ್ಕೆ ಕೋರ್ಟ್ಗೆ ಹೋಗಿರ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಕೊಟ್ಟಿರ್ತಾರೆ. ಕಾರಣ ಏನಪ್ಪ ಅಂದರೆ ಮೊದಲನೇದಾಗಿ ಯುಗ. ಇವತ್ತಿನ ಕಾಲಮಾನಕ್ಕೆ ಎಲ್ಲ ಯುವಜನತೆಯಲ್ಲಿ ಇರ್ತಕ್ಕಂಥದ್ದು ದೊಡ್ಡದಾದಂಥ ಸಮಸ್ಯೆ ಈಗೋ ಸಮಸ್ಯೆ ಇದೆ. ಜೊತೆಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತದೆ. ಈ ಈಗೋ ಕಮ್ಯುನಿಕೇಷನ್ ಇವೆರಡೂ ಕೂಡ ಮನುಷ್ಯನಿಗೆ ಸಂವಹನ ಕ್ರಿಯೆಯನ್ನು ಹೆಚ್ಚಿಸುವಂಥ ಶಕ್ತಿ ಕೊಡ್ತಕ್ಕಂಥದ್ದಾಗುತ್ತೆ. ಇವೆರಡರಲ್ಲಿ ತಾಳ್ಮೆ. ಸಂಸಾರ ಅಂದರೆ ಏನು? ಸುದೀರ್ಘವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಸಂಸಾರ ಅಂತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸಹಕಾರದ ಮನೋಭಾವ ಇರಬೇಕು. ಇವೆರಡೂ ಇದ್ದಾಗ ಜೀವನ ಸುದೀರ್ಘವಾಗಿ ನಡೆಯುತ್ತೆ. ಇವಾಗ ಆಗ್ತಾ ಇರತ್ತ ಈಗ ಮನೆಯಲ್ಲಿ 4 ಜನ ಪರಿವಾರ ಇದ್ದರೆ 4 ಮೊಬೈಲ್ ಇಟ್ಕೊಂಡು 4 ಜಾಗದಲ್ಲಿ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು, ಅಂದರೆ ಕಮ್ಯುನಿಕೇಷನ್ ಯಾವಾಗ ಬುಧನೇನಾದರೂ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಬುಧನೇನಾದರೂ ನೀಚನಾಗಿ ಅಸ್ತನಾಗಿದ್ದಾಗ ಮನೆಯಲ್ಲಿ, ಯಾಕೆಂದರೆ ಇಲ್ಲದೆ ಇದ್ದಂಗೆ ಇರೋ ಎಷ್ಟೋ ಫ್ಯಾಮಿಲಿಗಳು ಇರ್ತಕ್ಕಂಥದ್ದು ಇದು. ಸುಮ್ಮನೆ ನೋಡ್ಲಿಕ್ಕೆ ದೊಡ್ಡದಾಗಿ ಮನೆ ಕಟ್ಕೊಂಡಿರ್ತಾರೆ, ಯಾವುದೋ ಸಂಪಾದನೆಯಿಂದ ಸ್ವಯಾರ್ಜಿತ ಕಷ್ಟಾರ್ಜಿತದಿಂದ ಕಟ್ಟಿರ್ತಾರೆ, ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು ಆಗಿರುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಈಗ ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದ್ರೆ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ತೇಜೋವಧೆ ಆಗ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಒತ್ತಡ ಇರತಕ್ಕಂಥದ್ದು, ಬಂಧುಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲಾದರೂ ದೂರದ ಪ್ರಯಾಣವನ್ನು ನೆರವೇರಿಸುವಂತಹ ಸುಯೋಗ ಇರತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನವನ್ನು ಮಾಡಿ ಗುರುಭ್ಯೋ ನಮಃ ದ್ರಾಮ್ ದತ್ತಾತ್ರೇಯಾಯ ನಮಃ ಅಂತೇಳಿ ಗುರು ದತ್ತಾತ್ರೇಯರ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ಭಾಗ್ಯೋದಯವಾಗ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಿ ತಾಯಿಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಸ್ತ್ರೀಯರಿಂದ ಅನುಕೂಲ ಆಗ್ತಕ್ಕಂಥದ್ದು, ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಸನ್ಮಂಗಳವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ದೂರಭಾರದ ಪ್ರಯಾಣ, ವಿದೇಶಿ ಪ್ರಯಾಣಕ್ಕೂ ಕೂಡ ಶುಭವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ ಗಂ ಗಣಪತಿಯೇ ನಮಃ ಅಂತೇಳಿ ಗಣಪತಿಯ ಮಂತ್ರೋಚ್ಚಾರದಿಂದ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಮಾನಸಿಕವಾಗಿರ್ತಕ್ಕಂತಹ ಆಂತರಿಕವಾದಂಥ ಕಲಹಗಳು ಕುಟುಂಬದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ, ತಾಳ್ಮೆಯಿಂದ ಇರ್ತಕ್ಕಂಥದ್ದು ಶುಭ. ರಾಜಭೀತಿ, ಸರ್ಕಾರದಿಂದ ಏನಾದರೂ ಭೀತಿ ಆಗ್ತಕ್ಕಂಥದ್ದಾಗಿರುತ್ತೆ. ಕೃಷಿಯಲ್ಲಿ ಇವತ್ತಿನ ದಿವಸ ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ವಸ್ತ್ರ ವ್ಯಾಪಾರಗಳಿಗೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ
ವಿಶೇಷವಾಗಿ ತುಲಾರಾಶಿಯವರು ಗಣಪತಿಯ ಪ್ರಾರ್ಥನೆ ಮಾಡಿ ಕುಲದೇವರ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವಿನಾಕಾರಣ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಹಿಸಿ. ಮಾತಿನ ಮೇಲೆ ಹಿಡಿತವಿರಲಿ. ಸ್ವಲ್ಪ ಮಿತ್ರರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು. ಇವತ್ತಿನ ದಿವಸ ಕುಟುಂಬದಲ್ಲೂ ಕೂಡ ಏನಾದರೂ ಸಾಮರಸ್ಯದ ಕೊರತೆ ಆಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಭಾಗ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಭಾಗ್ಯ. ನಮಸ್ಕಾರ ಭಾಗ್ಯ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ. ಸ್ವಲ್ಪ ಜೋರಾಗಿ ಮಾತನಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಹೇಳಿ? ಹಲೋ, ಕೇಳಿಸ್ತೈತೆ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ, ಗುರುಗಳಿದ್ದಾರೆ. ನಾವು ಹಾಸನಿಂದ. ಓಕೆ ಓಕೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಅದೇ ನಮ್ಮ ಮಗಂದು ಮದುವೆ ಮಾಡಬೇಕಾಗಿತ್ತು, ಸೆಟ್ ಎಲ್ಲ. ಓಕೆ, ನಮಸ್ಕಾರ, ಹೇಗಿದ್ದೀರಾ? ಅದೇ ನಮ್ಮ ಮಗಂದು ಮದುವೆ ವಿಷಯ ಮಾತಾಡೋಣ. ಅಮ್ಮ, ಎಷ್ಟು ವಯಸ್ಸು, ಏನು ಹೆಸರಿಟ್ಟಿದ್ದೀರಾ? ವಯಸ್ಸು 28. ಏನು ಹೆಸರಿಟ್ಟಿದ್ದೀರಾ? ಗೋಪಾಲಗೌಡ ಅಂತ, ಗೋಪಾಲ್. ಕಿರಣ ಅಂತ. ಕಿರಣ್ ಅಂತ ಕರಿತಿದ್ದೀರಾ? ಆಯಿತು, ಮೇ ಆದ ನಂತರದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ, ಒಂದು ನಿಮಗೆ ಆಸನ ಅಂದರೆ ನಿಮಗೆ ಸಹಜವಾಗಿ ಕುಕ್ಕೆ ಸುಬ್ರಹ್ಮಣ್ಯ ತುಂಬ ಹತ್ರ ಇದೆ. ಒಂದು 3 ತಿಂಗಳ ಒಳಗಡೆ ನೀವೇನಪ್ಪ ಅಂದರೆ ಸಹಜವಾಗಿ ಮೇ ನಂತರದಲ್ಲೇ ನಿಮಗೆ ಅನುಕೂಲ ಆಗುವ ಎಲ್ಲ ಸಾಧ್ಯತೆಗಳಿದೆ. ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ನಿಮ್ಗೆ ಅನುಕೂಲ ಆಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಆದರೆ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಅನನ್ಯವಾಗಿ ಅಲ್ಲೊಂದು ಸಂಕಲ್ಪ ಪ್ರಾರ್ಥನೆ ಮಾಡ್ತಾರೆ. ಪೂಜೆ ಮಾಡ್ಕೊಬಂದು ಸ್ವಾಮಿ. ಅಮ್ಮ, ನಾನು ಹೇಳೋದು ಕೇಳಿ. ಅಲ್ಲಿ ಸಂಕಲ್ಪ ಪ್ರಾರ್ಥನೆ ಮಾಡ್ತಾರೆ. ನೀವು ಹೋಗಿ ಅಲ್ಲಿ ಕೇಳಿ, ಸ್ವಾಮಿ ಈ ಥರ ಮದುವೆ ಆಗಬೇಕಾಗಿದೆ, ಇದಕ್ಕೆ ಸಂಕಲ್ಪ ಮಾಡಬೇಕು, ಎಲ್ಲಿ ಮಾಡಿಸ್ಬೇಕು ಅಂತ ಕೇಳಿ. ಅವ್ರು ಹೇಳ್ತಾರೆ. ಒಂದು ಟೋಕನ್ ತೊಗೊಂಡ್ರೆ ಬಾಗಿಲಲ್ಲಿ ನಿಂತು ನಿಮಗೆ ಸ್ವಾಮಿ ಆಶೀರ್ವಾದವನ್ನು ಮಾಡುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಕುಕ್ಕೆಗೆ ನಿಮ್ಮ ಮಗನನ್ನು, ತಾಯಿ ಮಗ ಇಬ್ಬರು ಹೋಗಿ ಆ ಸೇವೆ ನೆರವೇರಿಸ್ಕೊಂಡು ಬನ್ನಿ. 3 ತಿಂಗಳೊಳಗಡೆ ಖಂಡಿತ ಒಳ್ಳೆಯದಾಗತಕ್ಕಂಥ ಎಲ್ಲ ಯೋಗ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಭಾಗ್ಯ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಮದುವೆ ಆಗುವ ಮುನ್ನ ಜಾತಕದ ಮೊರೆ ಹೋಗ್ತಾರೆ, ಜಾತಕವನ್ನು ನೋಡಿ ಮದುವೆ ಮಾಡಿಸ್ತಾರೆ. ಆಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಕೆಲವು ದಿನಗಳ ನಂತರದಲ್ಲಿ ಏನಾದರೂ ಒಂದು ಅಸಮಾಧಾನ ಉಂಟಾಗಿ ಈ ರೀತಿಯಾದಂಥ ವಿಚ್ಛೇದನಕ್ಕೆ ಕಾರಣವಾಗ್ತಾ ಇದೆ. ಅಂದರೆ ಜಾತಕದಲ್ಲಿ ಏನಾದರೂ ಗ್ರಹಗಳ ಸಮಸ್ಯೆ ಎದುರಾಗಬಹುದಾ, ಹೇಗೆ ಗುರುಗಳೇ? ಕಾಂಬಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಈಗ ಸಕ್ಕರೆನ ಉಪ್ಪಿನೊಟ್ಟಿಗೆ ಮಿಶ್ರಣ ಮಾಡಲಿಕ್ಕೆ ಸಾಧ್ಯನಾ? ಎರಡೂ ಬೆಳ್ಳಗೆ ಇರ್ಬೋದು, ಬಟ್ ಮನುಷ್ಯನಿಗೆ ಸಕ್ಕರೆ ಅದರದ್ದು ಏನು ಫಲ ಇದೆ ಅಂತ ಗೊತ್ತು, ಉಪ್ಪಿನ ಫಲ ಏನು ಅಂತ ಗೊತ್ತಿದೆ. ಏನಪ್ಪ ಅಂದರೆ, ನಾವು ಟೇಸ್ಟನ್ನು ನೋಡಿದಾಗ ಉಪ್ಪನ್ನು ಸಕ್ಕರೆಯಲ್ಲಿ ಮಿಶ್ರಣ ಮಾಡಿದಾಗ, ಸಕ್ಕರೆನ ಉಪ್ಪು ಮಿಶ್ರಣ ಮಾಡಿದಾಗ ಉಪ್ಪೇ ಹೆಚ್ಚಿನ ಭಾಗದಲ್ಲಿ ಕಾಣುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಕಾಂಬಿನೇಷನ್, ಗ್ರಹಗಳ ಕಾಂಬಿನೇಷನ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಇದೊಂದೇನಪ್ಪ ಅಂದರೆ, ಕೇತು ಬುಧ ಬಂದ ಅಂತ ಇಟ್ಕೊಳ್ಳಿ ಸಂಯೋಜನೆಗೆ. ಸಪ್ತಮಕ್ಕೆ ಕೇತು ಬುಧ ಬಂದು ಏನಾಗುತ್ತೆ, ವೈರಾಗ್ಯ ಯೋಗ ಬಂದ್ಬಿಡುತ್ತೆ. ಮದುವೆ ಮಾಡ್ಕೊಂಡು ಬರ್ದಾಗಿತ್ತು ನಾನು ಮದುವೆ, ಅದು ವೈಭಾವದಲ್ಲಿ ಏನಾದರೂ ಯಾವುದಾದ್ರೂ ಪಾಪಗ್ರಹ ಕೂತ್ಕೊಂಡ್ಬಿಟ್ಟಿದ್ರೆ ಶಯನಕ್ಷೇತ್ರ ಅಂತ ಕರಿತೀವಿ ನಾವು. ಅಲ್ಲಿ ದಾಂಪತ್ಯ ಸುಖ ಇರಲ್ಲ ಅವ್ರಿಗೆ. ಏನಾಗುತ್ತೆ, ಈ ಸಂದರ್ಭ ಅವ್ರಿಗೆ ಏನಾಗುತ್ತೆ, ಒಂದು ಗುರುವಾಗಿ ಕೆಲವು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ಗಂಡ ಹೆಂಡ್ತಿರು ಸುದೀರ್ಘವಾದ ಪ್ರಯಾಣ ಇರುತ್ತೆ, ಆದರೆ ಅವರಿಬ್ಬರ ಮಟ್ಟದ ಒಡನಾಟ ಇಲ್ಲದೆ ಇರತಕ್ಕಂಥದ್ದು, ಅಥವಾ ತಂದೆ ಮಗಳ ಥರ ಇದ್ಬಿಟ್ಟಿರ್ತಾರೆ. ಸೊ ಸಾಕಷ್ಟು ಎಕ್ಸಾಂಪಲ್ಸನ್ನು ನಾವು ನೋಡಿದಾಗ ಕಾಂಬಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು, ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದ್ರೆ, ಮುಂದಿನ ರಾಶಿ ಧನುರಾಶಿ. ಉನ್ನತ ವಿದ್ಯಾಭ್ಯಾಸಕ್ಕೆ ಇವತ್ತಿನ ದಿವಸ ಶುಭಕರವಾಗಿರ್ತಕ್ಕಂಥದ್ದು. ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣುತ್ತೆ. ಇಂಜಿನಿಯರ್ಗಳಿಗೆ ಸಂಬಂಧಪಟ್ಟ ಹಾಗೆ ತಾಂತ್ರಿಕ ವಿದ್ಯಾರ್ಥಿಗಳಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಕೀರ್ತಿ ವೃದ್ಧಿ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ವಸ್ತ್ರವಾಭ ಆಭರಣಾದಿಗಳನ್ನು ಕೂಡ ಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ, ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವನ್ನು ತರತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಕಾರ್ಯಾದಿಗಳಲ್ಲೂ ಕೂಡ ಸ್ವಲ್ಪ ವಿಘ್ನಗಳು ಬರತಕ್ಕಂಥದ್ದು. ಮನೆ ನಿರ್ಮಾಣ ಕಾರ್ಯಾದಿಗಳಲ್ಲೂ ಕೂಡ ವಿಳಂಬ ಆಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಮಕರ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಅರ್ಚನೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ದುಂದು ವೆಚ್ಚಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಹಾಸ್ಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ದುಡ್ಡು ಇವತ್ತಿನ ದಿವಸ ಪೋಲಾಗ್ತಕ್ಕಂಥದ್ದಾಗಿರುತ್ತೆ.
ಅದರಲ್ಲೂ ಕೂಡ ಇವತ್ತಿನ ದಿವಸ ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದು, ಸಜ್ಜನರ ಸಹಕಾರ ಸಿಗ್ತಕ್ಕಂಥದ್ದು ಕೂಡ ಇವತ್ತಿನ ದಿವಸ ಕುಂಭರಾಶಿಯವ್ರಿಗೆ ಇರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅನನ್ಯವಾಗಿ ಗುರುಗಳ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಒತ್ತಡ ಇರತಕ್ಕಂಥದ್ದು, ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಧನ ಸಂಚಯನ ಆಗ್ತಕ್ಕಂಥದ್ದು, ಏನೋ ನಿಮ್ಮ ಮಾರ್ಗ ಮಧ್ಯದಲ್ಲಿ ಹಣ ಕಳ್ಕೊಳ್ತಕ್ಕಂಥ ಒಂದು ದಿನವಾದ್ದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ವಿಶೇಷವಾಗಿ ಮೀನರಾಶಿಯವರು ಆಂಜನೇಯನ ದರ್ಶನ, ಓಂ ಹಂ ಹನುಮತೇ ನಮಃ ಅಂತೇಳಿ ಆಂಜನೇಯನ ಪ್ರಾರ್ಥನೆ ಮಾಡಿ ಪ್ರಯಾಣವನ್ನು ಬೆಳೆಸಿದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇದೀಗ ನವೀನ್ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ನವೀನ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಪಿರಿಯಾಪಟ್ಟಣದಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 26. ಗುರುಗಳಿದ್ದಾರೆ, ಮಾತನಾಡಿ. ಗುರುಗಳೇ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಗಳೇ. ಏನು ನಿಮ್ಮ ಪ್ರಶ್ನೆ? ಪ್ರಶ್ನೆ ಅಂದ್ರೆ ಮತ್ತೆ ಹುಡುಗಿ ನೋಡ್ತಾ ಇದ್ವಿ, ಎಲ್ಲ ಫಿಕ್ಸ್ ಆಗ್ತಿಲ್ಲ. ಸ್ವಲ್ಪ ಮದುವೆ ಎಷ್ಟು ವರ್ಷ ಈಗ ನಿಮಗೆ? 30. ಸಾಕಷ್ಟು ಸುದೀರ್ಘವಾಗಿ ಪ್ರಯತ್ನ ಪಡ್ತಿದ್ದೀರಲ್ವಾ? ಹಾಂ, ಯಾವುದೋ ಸೆಟ್ ಆಗಿರ್ಬೇಕಲ್ವಾ? ಇಲ್ಲ, ಯಾವುದು ಸೆಟ್ ಆಗಿಲ್ಲ, ನೋಡಿದ್ವಿ, ಸೆಟ್ ಆಗಿಲ್ಲ ಯಾವುದು. ನಿಮ್ಮ ಮನೆಯಿಂದ ನೀವು ದಕ್ಷಿಣ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಪ್ರಯತ್ನವನ್ನು ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ದಕ್ಷಿಣ ಅಲ್ಲ, ನಿಮ್ಮ ಊರಿಂದ ಉತ್ತರ ಭಾಗಕ್ಕೆ ಹೋಗಿ. ಉತ್ತರ ದಿಕ್ಕಿನಲ್ಲಿ ಯಾವುದಾದ್ರೂ ಹೆಣ್ಣು ಸಿಗುವ ಎಲ್ಲ ಸಾಧ್ಯತೆ ಇರುತ್ತೆ. ಆದರೆ ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ವೈಯಕ್ತಿಕ ಜಾತಕದಲ್ಲಿ ದೋಷ ಇದೆ ಅಂತಕ್ಕಂಥ ತೋರಿಸ್ತಾ ಇದೆ. ವಿಳಂಬಕ್ಕೆ ಶನಿ ಕಾರಕನಾಗಿರೋದ್ರಿಂದ ನೀವು ಪ್ರತಿ ಶನಿವಾರ ಆಂಜನೇಯನ ದರ್ಶನ ಮಾಡಿ, ಪ್ರತಿ ಶನಿವಾರ ಅಶ್ವತ್ಥ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ನವೀನ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದುವರೆದ ಭಾಗವಾಗಿ ನಾವು ಮಾತನಾಡ್ತಾ ಹೋಗೋದಾದರೆ, ಅಟ್ ಪ್ರೆಸೆಂಟ್ ಸಿಚುಯೇಷನ್ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಮದುವೆ ಆಗಬೇಕಾ ಅನ್ನುವಂತಹ ಲೆವೆಲ್ಗೆ ಹುಡುಗಿ ಯೋಚನೆಯನ್ನು ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ದಿನನಿತ್ಯ ನಾವು ವಾಹಿನಿಗಳಲ್ಲಿ ನೋಡ್ತಾ ಇದ್ದೀವಿ, ಗಂಡ ಹೆಂಡತಿಯನ್ನು ಕೊಲೆ ಮಾಡಿದ್ರು, ಹೆಂಡತಿ ಗಂಡನನ್ನು ಕೊಲೆ ಮಾಡಿದ್ರು ಅಂತ ಹೇಳಿ. ಹಾಗಾಗಿ ಇದರಿಂದ ಎಲ್ಲ ಹೊರಗೆ ಬರಬೇಕು. ಜೊತೆಗೆ ಹೊಸದಾಗಿ ಮದುವೆ ಆಗಬೇಕು ಅಂದರೆ ಒಂದು ಭಯ ಇಲ್ಲದೆ ಅನ್ಯೋನ್ಯವಾಗಿ ಗಂಡ ಹೆಂಡತಿ ಬದುಕಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಸಲಹೆ ಏನು ಗುರುಗಳೇ? ನೋಡಿ, ನಮ್ಮ ಪೂರ್ವಜರು ನಮಗೆ ಒಂದು ಭದ್ರವಾದ ಬುನಾದಿ ಹಾಕ್ಕೊಟ್ಟಿದ್ರು. ಅದು ಎಲ್ಲಿ ತನಕ ಆ ಅಪಾರವಾದ ನಂಬಿಕೆ ನಮ್ಮ ಮನಸ್ಸಿನ ಮೇಲೆ ಅಗಾಧವಾಗಿ ಉಳ್ಕೊಂಡಿತ್ತೋ, ಸಂಬಂಧಗಳು ಅಂತಕ್ಕಂಥ ವ್ಯವಸ್ಥೆ ನಮ್ಮನ್ನು ಉಳ್ಕೊಂಡಿತ್ತೋ, ಅಲ್ಲಿ ತನಕ ಸುದೀರ್ಘವಾಗಿತ್ತು. ಈಗ ಕಾನೂನೇ ಇದಕ್ಕೆ ಮನ್ನಣೆ ಕೊಟ್ಬಿಟ್ಟಿದೆ. ವಿಚ್ಛೇದನ ಅಂದರೆ ಕೇವಲ ಏನಪ್ಪ ಅಂದರೆ ಅದು ಕೇವಲ ಸಂಕ್ಷಿಪ್ತವಾಗಿ ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ರಾಹು ಚಂದ್ರನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ, ರಾಹು ವಿಪರೀತವಾದ ಆಸೆಯನ್ನು ಉತ್ಪತ್ತಿ ಮಾಡಿದ್ರೆ ಚಂದ್ರನು, ಈಗ ಶನಿ ಇನ್ನೊಂದು ವಿಶೇಷದ ಕಾಂಬಿನೇಷನ್ ಏನಪ್ಪ ಅಂದರೆ ಶನಿ ಮತ್ತು ಚಂದ್ರನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಇದ್ರ ಜೊತೆಗೆ ಏನಾದರೂ ರಾಹು ಬಂದ್ಬಿಟ್ಟ ಅಂದರೆ ಅವ್ರು 3 ದಿವಸನೂ ಇರಲ್ಲ ಯಾವುದೇ ಕಾರಣಕ್ಕೆ. ಯಾಕೆಂದರೆ ಅವರು ಯಾರ ಮಾತು ಕೇಳಲ್ಲ ಅವರು. ಇನ್ನು ಕುಜ ಏನಾದರೂ ದೃಷ್ಟಿ ಬಿತ್ತೋ, ಕುಜನ ಸಂಯೋಜನೆ ಬಂತು ಅಂದರೆ ಇದ್ದಿದ್ದು ಅವ್ರು ಹೇಳಿದ್ದೇ ನಡಿಬೇಕಂತಕ್ಕಂಥ ಮನಸ್ಥಿತಿ ಇರುತ್ತೆ. ಇದು ಕಾರಣಗಳೇನಪ್ಪ ಅಂದರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಹೇಳಿದ್ದೇನೆಂದರೆ ಕಾಂಬಿನೇಷನ್ನು. ನೀವು ಇವತ್ತಿನ ದಿವಸ ಜಾತಕಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಕಾಂಬಿನೇಷನ್ ಮೋಸ್ಟ್ ಇಂಪಾರ್ಟೆಂಟು. ಮತ್ತು ಹಿನ್ನೆಲೆ, ಕುಟುಂಬದ ಹಿನ್ನೆಲೆ ಕೂಡ ತಿಳ್ಕೊಳ್ಬೇಕಾದದ್ದು ಇವತ್ತಿನ ದಿವಸ ಅನಿವಾರ್ಯತೆ ಇದೆ. ಹಾಗಾಗಿ ಆ ವ್ಯಕ್ತಿಗಳು ಪಾಪ ಅಲ್ಲಿ ತನಕ ಅವ್ರಿಗೆ ಆ ಆಲೋಚನೆನೇ ಇರಲ್ಲ. ಕೆಲವರು ಸಂದರ್ಭಗಳಲ್ಲಿ ಈಗ ಯಾರು ಸಾಯಿಸ್ಬೇಕಂತಕ್ಕಂಥ ಮನಸ್ಥಿತಿ ಇರಲ್ಲ. ಆ ಸಮಯ ಸಂದರ್ಭ ಪರಿವರ್ತನೆ ಮಾಡುತ್ತೆ. ಇದಕ್ಕೆ ಕಾರಣ ಗ್ರಹಗಳೇ ಆಗಿರುತ್ತೆ. ಸರಿ ಗುರೂಜಿ, ಭಾರತಿ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಭಾರತಿ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನನ್ನ ಬಗ್ಗೆನೇ, ಆರೋಗ್ಯದ ಬಗ್ಗೆ ಕೇಳಿ. ಓಕೆ, 1ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 1ರಿಂದ 30 ಒಳಗೆ. 28. ಓಕೆ, ಗುರು ಹೇಳಿದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ, ಹೇಗಿದ್ದೀರಾ? ಬೆಂಗಳೂರಿನ. ಚೆನ್ನಾಗಿದ್ದೀನಿ ಗುರುಜಿ. ನೀವೊಂದು ಕೆಲಸ ಮಾಡಿ, ಪ್ರತಿ ಮಂಗಳವಾರ ಒಂದು ಹೇಳಿ. 8 ಮಂಗಳವಾರಗಳ ಕಾಲ ಜ್ಞಾಪಕ ಇಟ್ಕೊಳ್ಳಿ. ಈ 7 ಪದಾರ್ಥಗಳನ್ನು ಬರೆದಿಟ್ಕೊಳ್ಳಿ ಅಥವಾ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಗೋಧಿ, ಅಕ್ಕಿ, ಹೆಸರು ಕಾಳು, ಆಯಿತಾ? ಅಕ್ಕಿ, ಗೋಧಿ, ಹೆಸರು ಕಾಳು, ತೊಗರಿ ಕಾಳು, ಹಾಂ, ಮತ್ತು ಕಡಲೆಕಾಳು. 5 ಆಯಿತಾ? ಇದ್ರ ಜೊತೆಗೆ ಇನ್ನೂ 2 ಹೇಳ್ತೀನಿ ಕೇಳಿ. ಉರುಳಿ ಮತ್ತು ಉದ್ದು.
ಇಷ್ಟು 7 ಪದಾರ್ಥಗಳನ್ನು ನೆನೆಸಿಬಿಟ್ಟು ನೆರಳಲ್ಲಿ ಒಣಗಿಸಿ, ಆಯ್ತು. ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡಿಕೊಂಡು ಮಂಗಳವಾರದ ರಾತ್ರಿ 7 ಉಂಡೆಗಳನ್ನು ಮಾಡಿ ಅದನ್ನು ತುಪ್ಪ ಅಥವಾ ಸಕ್ಕರೆ ಅಥವಾ ಜೇನುತುಪ್ಪ ಏನು ಬೇಕಾದ್ರೂ ಹಾಕ್ಬೋದು. ನೀರು ಹಾಕಬಾರ್ದು. ತುಪ್ಪದಿಂದ ಮಾಡ್ಬೋದು, ಜೇನುತುಪ್ಪದಿಂದ ಮಾಡ್ಬೋದು, ಯಾವ ರೀತಿಯಲ್ಲಾದರೂ ಅದು ಸಿಹಿ ಪದಾರ್ಥ. ನಾವು ಕಜ್ಜಾಯ ಮಾಡ್ತೀವಲ್ವಾ, ಆ ರೀತಿಯಾಗಿ ಉಂಡೆ ಮಾಡ್ಕೊಳ್ಳಿ. 7 ಉಂಡೆ ಮಾಡಿ ಒಂದು ಮಣ್ಣಿನ ಅಣತೆ, ಒಂದು ಮಣ್ಣಿನ ತಟ್ಟೆ ಬರುತ್ತೆ, ಪ್ಲೇಟ್ ಬರುತ್ತೆ, ಗೊತ್ತಲ್ವಾ? ಗೊತ್ತು. ಇದನ್ನು ಮಂಗಳವಾರದ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಅನನ್ಯವಾಗಿ ಆರೋಗ್ಯದ ಸಮಸ್ಯೆ ನಿವೃತ್ತಿ ಆಗಲಿ ಅಂತೇಳಿ 7 ಉಂಡೆಗಳನ್ನು ಮಾಡಿ ಅನನ್ಯವಾಗಿ ತಲೆ ಹತ್ರ ಇಟ್ಕೊಂಡು ಬುಧವಾರದ ಬೆಳಗ್ಗೆ ಅದನ್ನು ತಗೊಂಡು ಹೋಗಿ ಯಾವುದಾದ್ರೂ ಗಿಡಗಳ ಬುಡದಲ್ಲಿ ಹಾಕಿ. ಈಗ ಮಾಡ್ತಾ ಬನ್ನಿ ನಿಯಮಿತವಾಗಿ, ಖಂಡಿತ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಳ್ಳೆ ಪರಿಷ್ಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ ಜೀರ್ಣ ಆಗಲ್ಲ ಗುರುಜಿ. ಅಮ್ಮ. ನಿಮ್ಗೆ ಯಾವುದೇ ಸಮಸ್ಯೆ ಇರಲಿ, ಇದಕ್ಕೆ ಗ್ರಹಗಳ ಕಾರಣ ಆಗಿರುತ್ತೆ. ಅದಕ್ಕೋಸ್ಕರನೇ ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ತಿಳಿಸ್ತಾ ಇದ್ದೀನಿ. ಈ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಹಿಂದಿನ ಜನ್ಮದ ಕರ್ಮ ಈಗಿನ ಜನ್ಮಕ್ಕೂ ಮುಂದುವರಿಯುತ್ತಾ? ಇದರಿಂದ ಏನಾದರೂ ವಿಚ್ಛೇದನದ ಸಮಸ್ಯೆಗಳಾಗ್ಬೋದಾ, ಹೇಗೆ? ಖಂಡಿತ. ಯಾಕೆಂದರೆ ನಾನು ಮೊನ್ನೆ ಒಂದು ಇದನ್ನು ಓದ್ತಾ ಇದ್ದಾಗ, ಈಗ ನಾವು ರಾಣಾ ಪ್ರತಾಪ್ ಸಿಂಗ್ ಅಂತ ಇದ್ರಲ್ವ, ನಮ್ಗೆ ಹಿಂದಿನ ಜನ್ಮದ್ದು ಕನೆಕ್ಟಿಂಗ್ ಖಂಡಿತ ಇರುತ್ತೆ. ಈ ಜನ್ಮದಲ್ಲಿ ನಮಗೆ ಋಣಾಬಂಧ ಅಂತ, ಆಕೆ ಋಣ ಆಬಂಧದಿಂದ ಬಂದಿರತಕ್ಕಂಥದ್ದೇ. ರಾಣಾ ಪ್ರತಾಪ್ ಸಿಂಗ್ ಹತ್ರ ಒಂದು ಕುದುರೆ ಇತ್ತಂತೆ ಹಿಂದಿನ ಜನ್ಮದಲ್ಲಿ. ಈಗ ರಾಮನಿಗೆ ಆಂಜನೇಯ ಮಹಾಮೇಧಾವಿಯಾಗಿ ಆಗಿದ್ದಂಥ ಆಂಜನೇಯ ಅವನ ಪೂರ್ವಜನ್ಮದ ಮಿತ್ರನಾಗಿರ್ತಾನೆ. ಸೊ ಹಾಗೆ ನಮ್ಮ ಇಂದಿನ ಜನ್ಮದಲ್ಲಿ ಇರ್ತಕ್ಕಂಥ ಸಂಬಂಧಗಳೇನಿದ್ದಾವೋ ಈ ಜನ್ಮಕ್ಕೂ ಕೂಡ ಅದು ಬರ್ತಕ್ಕಂಥ ಎಲ್ಲ ವ್ಯವಸ್ಥೆ. ಅಂದರೆ ಸಾಲ ಇದ್ದಾಗ ತೀರಿಸುವಂಥದ್ದು. ಕೆಲವರು, ನಾನು ಅದನ್ನೇ ಹೇಳಿದ್ದು, 12ನೇ ಮನೆಯಲ್ಲಿ ಏನಾದರೂ ಪಾಪಗ್ರಹವಿದ್ದು ಸಪ್ತಮಕ್ಕೆ ಏನಾದರೂ ಅವನ ದೃಷ್ಟಿ ಇದ್ದಾಗ, ಏಕೆಂದರೆ ಆ ಹೆಣ್ಣು ಆ ಮನೆಗೆ ಏನಾಗ್ತಾ ಇರುತ್ತಪ್ಪ ಅಂದರೆ ಒಂದು ಪೂಜನೀಯವಾಗಿರ್ತಾಳೆ, ಆದರೆ ಗಂಡನಿಗೆ ಏನು ಕೂಡ ಉಪಕಾರ ಆಗದೆ ಇರತಕ್ಕಂಥ ಸ್ಥಿತಿಯಲ್ಲಿ ಇರ್ತಾಳೆ, ಅಥವಾ ಅವರಿಬ್ಬರ ಮಧ್ಯದಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ತುಂಬ ಇರತಕ್ಕಂಥದ್ದಾಗಿರುತ್ತೆ. ಆದರೆ ಮಕ್ಕಳಿಗೋಸ್ಕರ ಜೀವನ ಮಾಡ್ತಕ್ಕಂಥದ್ದು. ಹೀಗೆ ಪೂರ್ವಜನ್ಮದಲ್ಲೂ ಕೂಡ ನಮಗಿರ್ತಕ್ಕಂಥ ಸಂಬಂಧಗಳು, ನಾವು ಮಿತ್ರರಾಗಿರಲಿ ಶತ್ರುಗಳಾಗಿರಲಿ, ಈ ಜನ್ಮದಲ್ಲೂ ಕೂಡ ಬರುವಂಥ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು. ಇದನ್ನು ಸೈನ್ಸ್ ಕೂಡ ಪ್ರೂವ್ ಮಾಡಿಕೊಂಡಿದೆ. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಪ ವೀಕ್ಷಕರೇ, ಅಲ್ಪ ಸಮಯದಲ್ಲೇ ಸತಿಪತಿಯ ವಿಚ್ಛೇದನಕ್ಕೆ ಒಳಗಾಗ್ತಾ ಇರೋದಕ್ಕೆ ಕಾರಣ ಏನು, ಜೊತೆಗೆ ಯಾವ ರೀತಿಯಾಗಿ ಸತಿಪತಿ ಬದುಕಬೇಕು ಅನ್ಯೋನ್ಯವಾಗಿ ಅನ್ನುವಂಥ ವಿಚಾರವನ್ನು ಗುರುಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.